ಶಿವ, ಇವಾಗ ಅಲ್ಲಿ ನೋಡಿದ್ರಲ್ವಾ ಹಾಂ ಹಾಂ ಅವರು ಶಿವ, ಇವರು ಶಂಕರ, ಇವ್ರು ಬಂದು ಪರಂಧಾಮವಾಸಿ. ಇವಾಗ ಅಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರಲ್ವಾ ಹಾಂ. ಸೂಕ್ಷ್ಮವತನ, ಅದ್ರ ಮೇಲೆ ಇರೋದು ಪರಂಧಾಮ. ಪರಂಧಾಮ. ಆರನೇ ಮಹಾತತ್ವ, ತುಂಬ ಮೇಲೆ ಅಲ್ಲಿ ಇರೋದು ಅವರು. ಹಾಂ. ಆಮೇಲೆ ಕಲ್ಯಾಣಕಾರಿ ಅವರು, ಮತ್ತು ಅವರು ನಿರಾಕಾರಿ ಪರಮಾತ್ಮ, ಅವ್ರಿಗೆ ಶರೀರ ಇಲ್ಲ. ಹಾಂ. ಅರ್ಥ ಆಯ್ತಾ? ಮತ್ತು ಇವರು ರಚಯಿತ, ಎಲ್ಲ ಇಡೀ ವಿಶ್ವದಲ್ಲಿರೋ ಎಲ್ಲ ಆತ್ಮಗಳಿಗೂ ಅವರೇ ರಚಯಿತ. ಇವ್ರು ಬಂದು ಅವ್ರ ರಚನೆ, ಅವರು ರಚನೆ ಮತ್ತು ಸೂಕ್ಷ್ಮ ಲೋಕವಾಸಿಯವರು, ಮತ್ತು ವಿನಾಶ ಅವ್ರ ಮೂಲಕ ಮಾಡಿಸ್ತಾ ಇದ್ದಾರೆ ವಿನಾಶನ. ಮತ್ತು ಆಕಾರಿ ದೇವತೆ ಕಾಣಿಸ್ತಾರೆ ನೋಡಿ ನಿಮ್ಗೆ, ಹೌದು. ಇವ್ರು ನಿರಾಕಾರಿ, ಅವ್ರ ಆಕಾರ. ಮತ್ತು ಇವರು ರಚನೆ, ಅವ್ರ ಮಗ ಇವರು. ಅರ್ಥ ಆಯ್ತಾ? ಈ ಸಮಯದಲ್ಲಿ ಬಂದಿರೋದ್ರಿಂದ ಸತ್ಯ ಮತ್ತು ತ್ರೇತನ ಏನು ಹೇಳ್ತಾರೆ, ಹಗಲು ಅಂತ ಹೇಳ್ತಾರೆ. ಹಾಂ. ದ್ವಾಪರ ಮತ್ತು ಕಲಿಯುಗನ ಮತ್ತು ಇವಾಗ ರಾತ್ರಿ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಶಿವ ಬಂದಿರೋದ್ರಿಂದ ಹಾಂ. ಶಿವರಾತ್ರಿ ಅಂತ ಈ ಸಮಯದಲ್ಲಿ ಬಂದಿರೋದ್ರಿಂದ. ಅರ್ಥ ಆಯ್ತಾ? ಅವರು ಬಂದು ನೋಡಿ, ಕಾಮ ಕ್ರೋಧ ಇದು ಲೋಭ ಮೋಹ ಇದು ಅಷ್ಟು ಪಂಚವಿಕಾರಗಳನ್ನ ಬಂದು ಅವರು ಓಡಿಸ್ತಾ ಇದ್ದಾರೆ. ಎಲ್ಲನೂ ಅವರು ಪತಿತರನ್ನ ಪಾವನ ಮಾಡ್ತಾ ಇದ್ದಾರೆ. ಇವೆಲ್ಲ ಎಲ್ಲರ ಹತ್ರನೂ ಇದೆ ಇವಾಗ ದುರ್ಗುಣಗಳು, ಒಬ್ಬರ ಹತ್ರ ಅಲ್ಲ, ಎಲ್ಲ ಇಡೀ ಪ್ರಪಂಚದಲ್ಲಿ ಅದನ್ನು ಓಡಿಸ್ತಾ ಇದ್ದಾರೆ. ಸರಿನಾ?